ಅವಳಿ ನಗರದಲ್ಲಿ ವರುಣಾರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಾತ್ರಿ ಇಡೀ ಅಬ್ಬರಿಸಿದ ಮಳೆಯಿಂದ ಜನಜೀವನ ತತ್ತರಿಸಿ ಹೋಗಿದೆ. ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಈ ರೀತಿಯ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳು ಜಲಾವೃತ ಆಗಿ ಸಂಪೂರ್ಣ ಹೊಳೆಯಂತೆ ಕಾಣಿಸ್ತಾ ಇದೆ. ತಗ್ಗು ಪ್ರದೇಶಗಳಿಗೆಲ್ಲ ಜಲದಿಗ್ಬಂಧನ ಎದುರಾಗಿದೆ. ರಾತ್ರಿ ಇಡೀ ಮಳೆ ನೀರಲ್ಲೇ ಇಲ್ಲಿನ ಜನ ಜಾಗರಣೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಿ ಅಂತ ಜಿಲ್ಲಾಡಳಿತ ಮನವಿ ಮಾಡಿಕೊಂಡಿದೆ. ರಾತ್ರಿ ಪೂರ ಸತತ 3-4 ಗಂಟೆಗಳ ಕಾಲ ನಿರಂತರವಾಗಿ ಮಳೆಯಾಗಿದ್ದರಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಬಹುದು ನೀವು ರಸ್ತೆ ಭಾಗದ ದೃಶ್ಯಗಳು ಇದು. ಹುಬ್ಬಳ್ಳಿ ಧಾರವಾಡದಲ್ಲಿ ಹೇಗಾಗಿದೆ, ಇನ್ನು ಬಡಾವಣೆಗಳು ತಗ್ಗು ಪ್ರದೇಶದಲ್ಲಿರುವಂತಹ ಏರಿಯಾಗಳ ಪರಿಸ್ಥಿತಿ ಏನಾಗಿದೆ ಅಂತ. ರಾತ್ರಿ ಇಡೀ ಇದೇ ರೀತಿ ಮಳೆ. ಮನೆಯಿಂದ ಹೊರಗೆ ಬರೋಣ ಅಂದರೆ ಇನ್ನೂ ಮಳೆ ನಿಂತಿಲ್ಲ. ಛತ್ರಿ ಹಿಡ್ಕೊಂಡು ಅರ್ಧರಾತ್ರಿಯಲ್ಲಿ ಜನ ಮನೆಯಿಂದ ಹೊರಗೆ ಬಂದು ಇದೇನಾಯ್ತಪ್ಪ ಅಂತ ನೋಡ್ತಾ ಇರೋ ದೃಶ್ಯಗಳಿದೆ. ಮನೆ ಒಳಗೂ ನೀರು ತುಂಬ್ತಾ ಇದೆ, ಒಳಗೂ ಇರೋದಕ್ಕಾಗ್ತಾ ಇಲ್ಲ. ಮಹಿಳೆಯರು, ಮಕ್ಕಳು, ವೃದ್ಧರಿದ್ರು. ಈ ಸಂದರ್ಭದಲ್ಲಿ ಮನೆಗೆ ನೀರು ನುಗ್ಗಿದ್ರಿಂದ ಪರದಾಡೋ ಹಾಗಾಯಿತು. ಮತ್ತೊಂದು ಕಡೆ ರಸ್ತೆ ಮೇಲೆಲ್ಲ ಮೊಣಕಾಲ್ವರೆಗೂ ನೀರು ಹರಿದಿದ್ರಿಂದ ವಾಹನ ಸಂಚಾರಕ್ಕೆ ತೊಂದರೆ ಆಯಿತು. ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿತು. ಹಾಗಾಗಿಯೂ ಮಳೆ ನಿಂತಿರಲಿಲ್ಲ. ಹೀಗಾಗಿ ಮನೆಯೊಳಗೆ ನೀರು ನುಗ್ತಾ ಇದ್ರು ಕೂಡ ಅದನ್ನು ತೆರವು ಮಾಡೋದಕ್ಕಾಗದೆ, ಏನೂ ಮಾಡೋದಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಿದ್ದು ಸಾಮಾನ್ಯವಾಗಿತ್ತು. ರಸ್ತೆ ಬದಿಯಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದಂಥ ವಾಹನಗಳೆಲ್ಲ ಅರ್ಧಕ್ಕರ್ಧ ಮುಳುಗಡೆಯಾದಂಥ ಪರಿಸ್ಥಿತಿ. ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಳೆ ಇನ್ನಷ್ಟು ಹೆಚ್ಚಾಗ್ತಾನೆ ಇತ್ತು, ನೀರಿನ ಹರಿವು ಹೆಚ್ಚಾಗ್ತಾನೆ ಇತ್ತು. ಬಿಟ್ಟರೆ ರಾತ್ರಿ ಇಡೀ ಪರಿಸ್ಥಿತಿ ಸುಧಾರಿಸಿದಾಗೇ ಕಾಣಲಿಲ್ಲ. ಹೀಗಾಗಿ ಜನ ಜಾಗರಣೆ ಮಾಡಬೇಕಾಯಿತು. ಮನೆಯೊಳಗೆ ಮಲಗೋದಕ್ಕಾಗ್ತಾ ಇಲ್ಲ. ಮಳೆ ನೀರು ನುಗ್ತಾ ಇದೆ. ಮಕ್ಕಳು, ವಯಸ್ಸಾದವರಿದ್ದಾರೆ. ಸಂಪೂರ್ಣ ಇಡೀ ಮನೆನೇ ಜಲಾವೃತ ಆದಂಥ ಪರಿಸ್ಥಿತಿ ಹಲವು ಕಡೆಗಳಲ್ಲಿ ನಿರ್ಮಾಣ ಆಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.